ಪಿಟಿ ಟೀಚರ್ ಮ್ಯಾಥ್ಯೂ ಕಾಮಕಾಂಡ ಬಯಲಾಗಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ವಿಡಿಯೋವನ್ನ ಮಾಡಿದ ಮ್ಯಾಥ್ಯೂ ನಾನು ಮೋಸ ಮಾಡಿಲ್ಲ ಅಂತ ಮ್ಯಾಥ್ಯೂ ಹೇಳ್ತಾ ಇದ್ದಾನೆ. ತಂದೆಯ ಜಮೀನಿನ ವಿಚಾರವಾಗಿ ಊರಿಗೆ ಬಂದಿದ್ದೇನೆ, ಯಾಕೆ ಈ ರೀತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ. ನಾನು ಅವಳ ಜೊತೆ ಬಾಳ್ವೆ ಮಾಡ್ತೇನೆ, ನನ್ನ ಕಡೆಯಿಂದ ಯಾವುದೇ ಮೋಸ ಆಗಿಲ್ಲ, 1 ವರ್ಷದಿಂದ ಜೊತೆಯಲ್ಲೇ ಇದ್ದೇವೆ, ಆದಷ್ಟು ಬೇಗ ಬಂದು ಕೇಸ್ ಸಂಬಂಧ ಉತ್ತರವನ್ನ ಕೊಡ್ತೇನೆ ಅಂತ ಹೇಳಿ ವಿಡಿಯೋ ಮೂಲಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ ಮ್ಯಾಥ್ಯೂ. ಹಾಗಿದ್ರೆ ಈ ಸಂತ್ರಸ್ತೆಯ ಮೊಬೈಲ್ ಅನ್ನ ಯಾಕೆ ತೆಗೆದುಕೊಂಡು ಹೋದ್ರು? ನಾನು ಬಾಳ್ವೆ ಮಾಡ್ತೀನಿ, ನಾನು ಜೀವನ ನಡೆಸ್ತೀನಿ ಅಂತ ಹೇಳುವಂತಹ ಮ್ಯಾಥ್ಯೂ ಈ ಶಾಲೆಗಳಲ್ಲಿ ಮಕ್ಕಳನ್ನ ಯಾಕೆ ದುರುಪಯೋಗ ಪಡಿಸ್ಕೊಂಡ್ರು, ವಿಡಿಯೋ ಕಾಲ್ಗಳನ್ನು ಯಾಕೆ ಮಾಡಿದ್ರು, ವಿಡಿಯೋ ಕಾಲ್ ಮಾಡೋದ್ರ ಮುಖಾಂತರ ಅಸಭ್ಯವಾಗಿ ಯಾಕೆ ವರ್ತಿಸಿದ್ರು ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಮ್ಯಾಥ್ಯೂ ಉತ್ತರವನ್ನ ಕೂಡ ನೀಡಬೇಕಾಗಿದೆ. ಮತ್ತೆ ಈಗಾಗಲೇ ಸಂತ್ರಸ್ತೆ ಹೇಳ್ತಾ ಇದ್ದಾರೆ, ನನ್ನ ಬಳಿ ಎಲ್ಲಾ ರೀತಿಯಾದಂತಹ ವಿಡಿಯೋಗಳು ಇದೆ ಅಂತ ಹೇಳಿ. ಹಾಗಿದ್ರೆ ಏನ್ ಹೇಳಿದ್ರು ಮ್ಯಾಥ್ಯೂ, ಒಮ್ಮೆ ಕೇಳೋಣ. ವಿಡಿಯೋ ಇವತ್ತು ಮಾಡಲು ಕಾರಣವೇನು? ಸ್ನೇಹಿತರೆ ನಮಸ್ತೆ, ನಾನು ಮ್ಯಾಥ್ಯೂಸ್. ಈ ವಿಡಿಯೋ ಇವತ್ತು ಮಾಡಲು ಕಾರಣವೇನೆಂದರೆ, ನಿನ್ನೆ ತಾನೇ ನನ್ನ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿತ್ತು. ಸೊ ಆ ವಿಡಿಯೋ ವೈರಲ್ ಆಗೋದು ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಬಂದಿರೋದು ಊರಿಗೆ, ನಮ್ಮ ತಂದೆ ತಾಯಿ ಜಮೀನು ವಿಷಯಕ್ಕೋಸ್ಕರ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಮೀರಾಗೂ ಗೊತ್ತು. ಸೊ ಮೀರಾ ಏನಕ್ಕೆ ಈ ಥರ ಮಾಡಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅತಿ ಶೀಘ್ರದಲ್ಲೇ ನಾನು ಅಲ್ಲಿ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಮತ್ತು ಯಾವುದೇ ಇಂಟೆನ್ಷನ್ ಇಲ್ಲ ಮೋಸ ಮಾಡ್ಬೇಕು ಮೀರಾಗೆ ಅಂತ. ಜೀವನ ಕಟ್ಕೊಬೇಕು, ಮೀರಾ ಜೊತೆ ಮದುವೆ ಆಗಿ ಇರಬೇಕು ಅಂತಲೇ ನಾನು ಬಂದಿರೋನು. ಮೋಸ ಮಾಡಿ ಹೋಗೋನಾಗಿರೋ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ ಅತಿ ಶೀಘ್ರದಲ್ಲೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ, ನಾನು ಮ್ಯಾಥ್ಯೂಸ್. ಈ ವಿಡಿಯೋ ಇವತ್ತು ಮಾಡಲು ಕಾರಣವೇನೆಂದರೆ, ನಿನ್ನೆ ತಾನೇ ನನ್ನ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿತ್ತು. ಸೊ ಆ ವಿಡಿಯೋ ವೈರಲ್ ಆಗೋದು ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಬಂದಿರೋದು ಊರಿಗೆ, ನಮ್ಮ ತಂದೆ ತಾಯಿ ಜಮೀನು ವಿಷಯಕ್ಕೋಸ್ಕರ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ. ಅದು ಮೀರಾಗೂ ಗೊತ್ತು. ಸೊ ಮೀರಾ ಏನಕ್ಕೆ ಈ ಥರ ಮಾಡಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಸೊ ಅತಿ ಶೀಘ್ರದಲ್ಲೇ ನಾನು ಅಲ್ಲಿ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಮತ್ತು ಯಾವುದೇ ಇಂಟೆನ್ಷನ್ ಇಲ್ಲ ಮೋಸ ಮಾಡ್ಬೇಕು ಮೀರಾಗೆ ಅಂತ. ಜೀವನ ಕಟ್ಕೊಬೇಕು, ಮೀರಾ ಜೊತೆ ಮದುವೆ ಆಗಿ ಇರಬೇಕು ಅಂತಲೇ ನಾನು ಬಂದಿರೋನು. ಮೋಸ ಮಾಡಿ ಹೋಗೋನಾಗಿರೋ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ. ಇದಕ್ಕೆ